ನಮಸ್ಕಾರ. ಅಟೆನ್ಷನ್ ಎಟ್ 9ಗೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಗದಗ ಅದರಹಳ್ಳಿ ಗ್ರಾಮದಲ್ಲಿನ ಅಕ್ರಮ ಗಣಿಗಾರಿಕೆ ಪ್ರಶ್ನಿಸಿ 14 ಜನರ ವಿರುದ್ಧ ದೂರು. ಭೋವಿ ಸಮಾಜದ ಕುಮಾರ ಮಹಾರಾಜ ಶ್ರೀಗಳನ್ನೇ ಮಠದಿಂದ ಹೊರಹಾಕಿದ ಒಂದು ಬಣದ ಭಕ್ತರು. ಪೊಲೀಸರು ಸ್ವಾಮೀಜಿ ಪರ ಭಕ್ತರ ವಾಗ್ವಾದ. ಪ್ರಭಾವಿ ರಾಜಕಾರಣಿ ಕೈವಾಡ ಅನ್ನೋ ಶಂಕೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಬಂಧನ ಕೇಸ್. ಡಿಆರ್ಐ ತನಿಖೆ ವೇಳೆ ಹಲವು ನಟ ನಟಿಯರು ನಿರ್ಮಾಪಕರ ಜೊತೆ ನಿರಂತರ ಸಂಪರ್ಕ ಪತ್ತೆ. ಹಣಕಾಸಿನ ವ್ಯವಹಾರ ಇತ್ತ, ಚಿನ್ನ ಖರೀದಿ ಮಾಡಿದ್ರಾ ಅನ್ನೋ ಬಗ್ಗೆ ಪರಿಶೀಲನೆ. ಗುಜರಿ ಬಸ್ನಲ್ಲಿ ಓಡಾಡೋ ಜನರ ಜೀವಕ್ಕಿಲ್ಲ ಗ್ಯಾರಂಟಿ. ಚಲಿಸೋ ಬಸ್ನಿಂದಲೇ ಕಳಚಿಕೊಳ್ಳುತ್ತೆ ಟಯರ್. ಬಿಎಂಟಿಸಿ ಬಸ್ನ ನಟ್ಟು ಬೋಲ್ಟುಗಳನ್ನು ಟೈಟ್ ಮಾಡಿ. ಸಾರಿಗೆ ಸಚಿವರಿಗೆ ಸಾರ್ವಜನಿಕರ ಆಗ್ರಹ. ಅಹಿಂದ ನಾಯಕ ಅನ್ನೋ ಸಿದ್ದರಾಮಯ್ಯರಿಂದ ಹಿಂದುಳಿದ ಮತ್ತು ದಲಿತ ಸಮುದಾಯಕ್ಕೆ ಅನ್ಯಾಯ ಆರೋಪ. ಮುಸ್ಲಿಂ ಬಜೆಟ್ ವಿರುದ್ಧ ಸದನದಲ್ಲಿ ಹೋರಾಟಕ್ಕೆ ಬಿಜೆಪಿ ಸಜ್ಜು. ಸದನದ ಹೊರಗೂ ರಾಜ್ಯದಾದ್ಯಂತ ಇದನ್ನೇ ಅಸ್ತ್ರವಾಗಿ ಉಪಯೋಗಿಸಲು ಪ್ಲಾನ್. ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಭರ್ಜರಿ ಕೊಡುಗೆಗೆ ವಿರೋಧ. ಸದನದಲ್ಲಿ ಹೋರಾಟ ಮಾಡೋ ಬಗ್ಗೆ ಜೆಡಿಎಸ್ನಲ್ಲಿ ಗೊಂದಲ. ದೇವೇಗೌಡ ಕುಮಾರಸ್ವಾಮಿ ಸಲಹೆ ಪಡೆದು ಮುಂದಿನ ಹೋರಾಟಕ್ಕೆ ಚಿಂತನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.